ಮೊದಲನೇ ದಿನ ಸುಮಾರು 35 ಲಕ್ಷ ರೂಪಾಯಿಗಳ ವಹಿವಾಟಾಗಿದೆ ಒಂದೇ ದಿನ HMTಯ ಕಾರ್ಖಾನೆಯ ತಯಾರಾಗಿರ್ತಕ್ಕಂಥ ನಮ್ಮ ಹಳೆಯ ಕಾರ್ಖಾನೆ ಏನಿದೆ, ದೇಶದಲ್ಲಿ ಹೆಸರುವಾಸಿಯಾದಂಥ ಒಂದು ವಾಚ್ಗಳ ಬಗ್ಗೆ ಜನಗಳಲ್ಲಿ HMTಯ ಬಗ್ಗೆ ಇವತ್ತು ಗೌರವ ಏನಿದೆ. ಮೊನ್ನೆ ದಿನ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 2 ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಂತು ಇವತ್ತು ಏನು ಒಂದು HMT ವಾಚ್ಗಳನ್ನ ಖರೀದಿ ಮಾಡಿದ್ದಾರೆ. ಒಂದೇ ದಿನ 35 ಲಕ್ಷ ರೂಪಾಯಿಗಳ ವ್ಯಾಪಾರ ಏನಾಗಿದೆ. ನಾನು ಆ ಒಂದು ಹಿನ್ನೆಲೆಯಲ್ಲೇ ಕಳೆದ 2 ವರ್ಷಗಳಿಂದ ನಾನು ಕೇಂದ್ರದಲ್ಲಿ ಮಂತ್ರಿ ಆದ್ಮೇಲೆ ಆ HMTಗೆ ಮತ್ತೆ ಪುನರ್ ಕಾಯಕಲ್ಪ ಕಲ್ಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆರ್ಥಿಕ ಸಚಿವರು ಸಹ ಇದರ ಬಗ್ಗೆ ಒಂದು ರೀತಿಯ ಈಗ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರಲ್ಲೂ ಸಹ ಏನು ಒಂದು ಅವರ ಜೊತೆ ಚರ್ಚೆ ಮಾಡಿದ್ದೇವೆ. HMT ಉಳಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನಿದೆ. ನಾಡಿನ ಜನತೆಗೆ ಮೊನ್ನೆ ಏನು ಯುವಕರುಗಳು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆ 2 ಕಿಲೋಮೀಟರ್ ನಿಂತು ನೀವು ಖರೀದಿ ಮಾಡಿದ್ದೀರಿ HMTಯ ವಾಚ್ಗಳನ್ನ. ನಿಮಗೆ ನಾನು ನಮ್ಮ ನಾಡಿನ ಒಂದು ಪ್ರಖ್ಯಾತ ಕಂಪನಿಯ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ಎಲ್ರಿಗೂ ಅಭಾರಿಯಾಗಿದ್ದೇನೆ. ಯುವಕರಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಒಂದು ಸಹಕಾರ ಆ ಒಂದು ಕಾರ್ಖಾನೆ ಪುನಶ್ಚೇತನಗೊಳಿಸ್ಲಿಕ್ಕೆ ನಾಡಿನ ಜನತೆಯ ಸಹಕಾರವನ್ನು ಬಯಸ್ತೇನೆ. ಮೊದಲನೇ ದಿನ ಸುಮಾರು 35 ಲಕ್ಷ ರೂಪಾಯಿಗಳ ವಹಿವಾಟಾಗಿದೆ ಒಂದೇ ದಿನ HMTಯ ಕಾರ್ಖಾನೆಯ ತಯಾರಾಗಿರ್ತಕ್ಕಂಥ ನಮ್ಮ ಹಳೆಯ ಕಾರ್ಖಾನೆ ಏನಿದೆ, ದೇಶದಲ್ಲಿ ಹೆಸರುವಾಸಿಯಾದಂಥ ಒಂದು ವಾಚ್ಗಳ ಬಗ್ಗೆ ಜನಗಳಲ್ಲಿ HMTಯ ಬಗ್ಗೆ ಇವತ್ತು ಗೌರವ ಏನಿದೆ. ಮೊನ್ನೆ ದಿನ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 2 ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಂತು ಇವತ್ತು ಏನು ಒಂದು HMT ವಾಚ್ಗಳನ್ನ ಖರೀದಿ ಮಾಡಿದ್ದಾರೆ. ಒಂದೇ ದಿನ 35 ಲಕ್ಷ ರೂಪಾಯಿಗಳ ವ್ಯಾಪಾರ ಏನಾಗಿದೆ. ನಾನು ಆ ಒಂದು ಹಿನ್ನೆಲೆಯಲ್ಲೇ ಕಳೆದ 2 ವರ್ಷಗಳಿಂದ ನಾನು ಕೇಂದ್ರದಲ್ಲಿ ಮಂತ್ರಿ ಆದ್ಮೇಲೆ ಆ HMTಗೆ ಮತ್ತೆ ಪುನರ್ ಕಾಯಕಲ್ಪ ಕಲ್ಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆರ್ಥಿಕ ಸಚಿವರು ಸಹ ಇದರ ಬಗ್ಗೆ ಒಂದು ರೀತಿಯ ಈಗ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರಲ್ಲೂ ಸಹ ಏನು ಒಂದು ಅವರ ಜೊತೆ ಚರ್ಚೆ ಮಾಡಿದ್ದೇವೆ. HMT ಉಳಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನಿದೆ. ನಾಡಿನ ಜನತೆಗೆ ಮೊನ್ನೆ ಏನು ಯುವಕರುಗಳು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆ 2 ಕಿಲೋಮೀಟರ್ ನಿಂತು ನೀವು ಖರೀದಿ ಮಾಡಿದ್ದೀರಿ HMTಯ ವಾಚ್ಗಳನ್ನ. ನಿಮಗೆ ನಾನು ನಮ್ಮ ನಾಡಿನ ಒಂದು ಪ್ರಖ್ಯಾತ ಕಂಪನಿಯ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ಎಲ್ರಿಗೂ ಅಭಾರಿಯಾಗಿದ್ದೇನೆ. ಯುವಕರಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಒಂದು ಸಹಕಾರ ಆ ಒಂದು ಕಾರ್ಖಾನೆ ಪುನಶ್ಚೇತನಗೊಳಿಸ್ಲಿಕ್ಕೆ ನಾಡಿನ ಜನತೆಯ ಸಹಕಾರವನ್ನು ಬಯಸ್ತೇನೆ.